ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಾಬಾ ಇಂದ್ರ ಇಂದ್ರ ಏನಾಯ್ತು ಇಂದ್ರ? ಕಣ್ಣು ಬಾಬಾ ಬಾಬಾ ಏನಾಯ್ತು ಬಾಬಾ 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 ಏ ಅಭಿ ಬಿಟ್ಬಿಡು ಬಾಬಾ ಬಾಬಾ ಅಬೇ ಬಾಬಾ ಏ ಅಬೇ ಮಗನೇ ಅಬೇ ಬರ್ಲಿ ಇವತ್ತವಳು ಅವಳನ್ನು ತುಂಡು ತುಂಡಾಗಿ ಕತ್ತರಿಸ್ದೆ ಹೋದ್ರೆ ನನ್ನ ಹೆಸರು ಈಶ್ವರಪ್ಪನೇ ಅಲ್ಲ. ಅವತ್ತು ವಿಷ ಕುಡಿದು ಬದುಕಿದ್ದೆ ಇವತ್ತು ನನ್ನ ಕೈಯಿಂದ ಸಾಯೋದಕ್ಕೆ ಅನ್ಸುತ್ತೆ. ಬರ್ಲಿ ರೀ, ಜ್ಯೋತಿ ಬಂದ್ಮೇಲೆ ಆ ಪತ್ರದ ವಿಚಾರ ಮಾತಾಡೋದು ಬೇಡ ಅನ್ಸುತ್ತೆ. ಯಾಕೆ? ಅಲ್ಲ ರೀ, ಜ್ಯೋತಿ ತಾನು ಮಾಡಿರೋ ತಪ್ಪನ್ನ ತಿದ್ಕೊಂಡು ಅಳಿಯಂದ್ರ ಜೊತೆ ಹೊಸ ಜೀವನ ಶುರು ಮಾಡವಳೆ. ಅಳಿಯಂದ್ರೂ ಅವಳನ್ನ ಒಪ್ಕೊಂಡಿರೋ ಥರ ಕಾಣ್ತಾವ್ರೆ. ಈಗ ನಾವಿದನ್ನ ದೊಡ್ಡದು ಮಾಡಿದ್ರೆ ತೊಂದರೆ ಆಗೋದು ಅವ್ರ ಸಂಸಾರಕ್ಕೆ ಅಲ್ವಾ? ಏನೇ ಬೊಗಳ್ತಾ ಇದೀಯಾ ನಿನ್ನ? ಸ್ವಾರ್ಥಿ ಸ್ವಾರ್ಥಿ ನೀನು. ಅದಕ್ಕೆ ನಿನ್ನ ಮಗಳು ನಿನ್ ತರಾನೇ ಆಡ್ತಿದ್ದಾಳೆ. ಅದಂಗಲ್ಲ ರೀ. ಅವತ್ತು ಸರ್ವಮಂಗಳ ಆಸ್ಪತ್ರೆ ಅಷ್ಟೆಲ್ಲ ಹೇಳಿದ್ಲು, ನಿನ್ನ ಮಗಳು ಶ್ರೀರಾಮನ್ ಜೊತೆ ಓಡೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದ್ದು ಅಂತ. ಆದ್ರೆ ಅವತ್ತು ಅವಳು ಮಾತನ್ನ ನಾವು ನಂಬಲಿಲ್ಲ. ಆದ್ರೆ ನನ್ನ ಮಗಳೇ ಇವತ್ತು ನಂಬಿಕೆ ದ್ರೋಹ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೆತ್ತೋರ್ಗೆ ಮೋಸ ಮಾಡ್ತಿದ್ದಾಳಲ್ಲ, ಅವಳು ಚೆನ್ನಾಗಿರ್ತಾಳ. ಅಯ್ಯಯ್ಯೋ, ಆ ಥರ ಎಲ್ಲ ಶಾಪ ಹಾಕ್ಬೇಡ್ರಿ. ಏಯ್, ಬಾಯಿ ಮುಚ್ಕೊಂಡಿದ್ರೆ ಸರಿ. ಮಗಳನ್ನು ವಹಿಸ್ಕೊಂಡು ಬಂದ್ರೆ ಗ್ರಹಚಾರ ನೆಟ್ಗಿರಲ್ಲ. ದೇವ್ರಂತ ಶಿವರಾಜುಗೆ ಮೋಸ ಮಾಡ್ತಿದ್ದಾಳಲ್ಲ, ಅವಳು ಒಂದು ಹೆಣ್ಣೇನೆ ಪಾಪ. ಇಷ್ಟೆಲ್ಲ ಆದ್ರೂ ಸಹಿಸ್ಕೊಂಡು ಅವಳ ಜೊತೆ ಜೀವನ ಮಾಡ್ತಿದ್ದಾನಲ್ಲ, ಅವ್ನು ನಿಜವಾಗ್ಲೂ ಮನುಷ್ಯ ಅಲ್ಲ ಕಣೆ, ದೇವ್ರು. ನಮ್ ಶಿವರಾಜು ಸಾಧು ಅಂತ ಅವ್ನು ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡು ಅವ್ನ ನಾಶ ಮಾಡಕ್ ನೋಡ್ಬಾರ್ದು ಕಣೆ. ನಿನಗೆ ನೆನಪಿದ್ಯಾ ಅವತ್ತು ಜ್ಯೋತಿ ವಿಷ ತಗೊಂಡು ಆಸ್ಪತ್ರೆಯಲ್ಲಿದ್ದಾಗ ನಾ ಶಿವರಾಜುಗೆ ಎಷ್ಟೆಲ್ಲ ಮಾತಾಡ್ದೆ ಅಂತ? ಆದ್ರೆ ನಮ್ ಶಿವರಾಜು ಜ್ಯೋತಿ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡ್ಲಿಲ್ಲ ಕಣೆ. ಅವನ್ ಬರೀ ನನ್ನ ಅಳಿಯ ಅಷ್ಟೇ ಅಲ್ಲ, ನಮ್ಮ ಮನೆ ದೇವ್ರಿದ್ದಾಗೆ. ಇವತ್ತವಳು ಬರಲಿ, ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬಾಬಾ ಏನಾಯ್ತು ಬಾಬಾ? ಬಾಬಾ ಬಾಬಾ ಎದ್ದೇಳು ಬಾಬಾ. ಬಾಬಾ ಬಾಬಾ ಏನಾಯ್ತು ಬಾಬಾ? ಬಾಬಾ ಏ ಅಭಿ